ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಶ್ವಜಿತ್. ನಾನು ನಿಮಗೋಸ್ಕರ ಇವತ್ತು ಒಂದು ಒಳ್ಳೆ ಟಾಪಿಕ್ ತೊಗೊಂಬಂದಿದ್ದೀನಿ. ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ರಿಲೇಟೆಡ್ ಸ್ಕ್ಯಾಮ್ಸ್. ಹೌದು, ನಾವು ಬಹಳ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಇವಾಗ ಎಲ್ಲ ಕಡೆ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಅಂತ ಹೇಳಿ ಸ್ಕ್ಯಾಮ್ಸ್ ಮಾಡ್ತಾರೆ. 300 ರುಪೀಸ್ ಪೇ ಮಾಡಿ, ಈ ಥರ ಎಲ್ಲ ಸ್ಕ್ಯಾಮ್ಸ್ ತುಂಬಾ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ನಾನು ಹೇಗೆ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ, ಹೇಗೆ ಅಲರ್ಟ್ ಆಗಿರಬೇಕು ಅಂತ ಹೇಳ್ತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನನ್ನ ಚಾನಲಲ್ಲಿ ನಾನು ಮೋಟಿವೇಶನ್ ವಿಡಿಯೋಸ್, ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ರಿಲೇಟೆಡ್ ವಿಡಿಯೋಸ್, ಇನ್ಫಾರ್ಮೇಟಿವ್ ವಿಡಿಯೋಸ್, ಪಾಡ್ಕಾಸ್ಟ್ ವಿಡಿಯೋಸ್ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಇವಾಗ ನಾನು ಇಂಪಾರ್ಟೆಂಟ್ ಟಾಪಿಕ್ಗೆ ಹೋಗ್ತಾ ಇದ್ದೀನಿ. ಹೌದು, ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಜಾಬ್ಸ್ ಸ್ಕ್ಯಾಮ್ಸ್ ಹೇಗೆ ಮಾಡ್ತಾರೆ. ನಿಮ್ಗೆ ಯಾರಾದರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ ಅಂದ್ಕೊಳ್ಳಿ, ನಮ್ಮ ಹತ್ರ ಓಪನಿಂಗ್ಸ್ ಇದೆ, ನೀವು 300 ರುಪೀಸ್ ಪೇ ಮಾಡಿ, 500 ರುಪೀಸ್ ಪೇ ಮಾಡಿ, 1000 ರುಪೀಸ್ ಪೇ ಮಾಡಿ. ಇದೆಲ್ಲ ಸ್ಕ್ಯಾಮರ್ಸ್ ಯೂಸ್ ಮಾಡ್ಕೋತಾರೆ. ಸೊ ಹಾಗಾಗಿ ಈ ಥರ ಏನಾದರೂ ಎಲ್ಲ ಮೆಸೇಜಲ್ಲಿ ನಿಮ್ಗೆ ಯಾರಾದರೂ ಅಮೌಂಟ್ ಕೇಳೋದಾಗಲಿ, ರಿಜಿಸ್ಟರ್ ಮಾಡ್ಕೊಳ್ಳಿ, ಸೈನ್ ಅಪ್ ಮಾಡ್ಕೊಳ್ಳಿ ಅಂತೆಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ದಯವಿಟ್ಟು ಇಗ್ನೋರ್ ಮಾಡಿ. ಒಂದು ಜೆನ್ಯೂನ್ ವರ್ಕ್ ಫ್ರಮ್ ಹೋಮ್ ಜಾಬ್ ಹೇಗೆ ಸಿಗುತ್ತೆ ಅಂದರೆ, ನಿಮಗೆ ಇಮೇಲ್ ಮೂಲಕ ಪ್ರತಿಯೊಂದು ಸ್ಟೆಪ್ಸ್ನು HR ಕಡೆಯಿಂದ ಬರ್ತಾ ಇರುತ್ತೆ. ನಿಮಗೆ ಇಂಟರ್ವ್ಯೂ ಲಿಂಕ್ ಅವರೇ ಕಳಿಸ್ತಾರೆ. ಗೂಗಲ್ ಮೀಟ್, ಝೂಮ್ ಲಿಂಕ್, ಟೀಮ್ಸ್ ಕಾಲ್ಸ್, ಈ ಥರದ್ರಲ್ಲಿ ಅವರು ಶೆಡ್ಯೂಲ್ ಮಾಡಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಈ ಥರ ಎಲ್ಲ ಶೆಡ್ಯೂಲ್ ಮಾಡ್ತಾರೆ. ಕೆಲವು ಒಳ್ಳೆ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಜೆನ್ಯೂನ್ ಕೂಡ ಇರುತ್ತೆ. ನೀವು ತಿಳ್ಕೋಬೇಕು, ಎಲ್ಲನೂ ಫ್ರಾಡ್ ಇರಲ್ಲ. ಫ್ರಾಡ್ ಅಂತ ನಿಮಗೆ ಗೊತ್ತಾಗದ್ರೆ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ. ನೀವು ಇಗ್ನೋರ್ ಮಾಡಿ ನೆಕ್ಸ್ಟ್ ಎಲ್ಲಿ ಓಪನಿಂಗ್ಸ್ ಇದೆ ಅಲ್ಲಿ ಮಾತ್ರ ಅಪ್ಲೈ ಮಾಡಿ. ಕೆಲವು ಸ್ಟೆಪ್ಸ್ ನಾನು ಹೇಳ್ತೀನಿ, ಇದನ್ನು ನೀವು ತಿಳ್ಕೊಳ್ಳಿ. ಯಾಕಂದರೆ ಬಹಳ ಇಂಪಾರ್ಟೆಂಟ್. ಏನಂದರೆ, ಫಸ್ಟ್ ಸ್ಟೆಪ್ ಏನಂದರೆ, ವಾಟ್ಸಪ್ಪಲ್ಲಿ ಯಾರಾದರೂ ವರ್ಕ್ ಫ್ರಮ್ ಹೋಮ್ ಜಾಬ್ ಅವೈಲೇಬಲ್ ಇದೆ, 300 ರುಪೀಸ್ ಪೇ ಮಾಡಿ ಅಂತ ಎಲ್ಲ ಹೇಳಿದ್ರೆ ದಯವಿಟ್ಟು ತಿಳ್ಕೊಳ್ಳಿ, ಇದು ಅಷ್ಟು ಚೆನ್ನಾಗಿರಲ್ಲ. ಸ್ಕ್ಯಾಮ್ ಮೋಸ್ಟ್ ಪ್ರಾಬ್ಲಿ ತುಂಬಾ ಸ್ಕ್ಯಾಮರ್ಸ್ ಈ ಥರ ಯೂಸ್ ಮಾಡ್ತಾರೆ, ಟಾರ್ಗೆಟ್ ಮಾಡ್ಕೋತಾರೆ. ಹಾಗೆ ಅವ್ರದ್ದು ಕಂಪ್ನಿದು ಅಫಿಷಿಯಲ್ ವೆಬ್ಸೈಟ್ ಇರಲ್ಲ. ಅವರು ಜಸ್ಟು ಇದು ನಮ್ಮ ಕಂಪ್ನಿ ಅಂತ ಹೇಳ್ತಾರೆ. ನಿಮಗೆ ಗೂಗಲಲ್ಲಿ ಕಂಪ್ನಿ ಹೆಸರು ಹಾಕಿದ್ರೆ ಏನೂ ಇನ್ಫಾರ್ಮೇಷನ್ ಕೂಡ ಸಿಗಲ್ಲ. ಆಮೇಲೆ ರಿವ್ಯೂಸ್ನ ಚೆಕ್ ಮಾಡಿ. ಸೊ ಅದರಲ್ಲಿ ಗೊತ್ತಾಗುತ್ತೆ, ಲೈಕ್ ತುಂಬ ಜನ ರಿವ್ಯೂಸ್ ಹಾಕಿರ್ತಾರೆ, ಅವ್ರದ್ದು ಅಭಿಪ್ರಾಯ ಎಲ್ಲ ಹಾಕಿರ್ತಾರೆ. ನಿಮಗೆ ಒಂದು ಐಡಿಯಾ ಬರುತ್ತೆ. ಇದೆಲ್ಲ ಬಹಳ ಇಂಪಾರ್ಟೆಂಟ್. ಈ ವಿಷಯಗಳು ಬಹಳ ಕೇರ್ಫುಲ್ಲಾಗಿ ತಿಳ್ಕೊಳ್ಳಿ. ಯಾಕಂದರೆ ಏನಾಗುತ್ತೆ ಅಂದರೆ, ಕೆಲವರು ಓಪನಿಂಗ್ಸ್ ಇದೆ ಬನ್ನಿ ಇಂಟರ್ವ್ಯೂಗೆ ಅಂತ ಎಲ್ಲ ಕರೀತಾರೆ. ಇಂಟರ್ವ್ಯೂದಲ್ಲಿ ಏನಾಗುತ್ತೆ ಅಂದರೆ, ಅವರು ನಮ್ಮ ಹತ್ರ ಈ ಥರ ಪ್ರೊಸೀಜರ್ ಇದೆ, ನೀವು ರಿಜಿಸ್ಟರ್ ಮಾಡ್ಕೋಬೇಕು, ನಮ್ಮದು ಪ್ಲ್ಯಾನ್ ಈ ಥರ ಇದೆ, ಯಾವುದು ಪ್ಲ್ಯಾನ್ ತಗೋತೀರಾ ನೀವು, ಈ ಥರ ಎಲ್ಲ ಗೇಮ್ ಆಡ್ತಾರೆ. ಸೊ ಆದಷ್ಟು ಬಹಳ ಕೇರ್ಫುಲ್ಲಾಗೆ ತಿಳ್ಕೊಳ್ಳಿ. ಹಾಗೆ ಇಮೇಲಲ್ಲಿ ಯಾರಾದರೂ ಕ್ಯಾಪಿಟಲ್ ಲೆಟರ್ಸಲ್ಲಿ ನಿಮಗೆ ಮೇಲ್ ಮಾಡಿದ್ರೆ ಅದು ಕೂಡ ಫ್ರಾಡ್ ಇರುತ್ತೆ. ಬಹಳ ಕೇರ್ಫುಲ್ಲಾಗೆ ತಿಳ್ಕೊಳ್ಳಿ. ನಿಮಗೆ ಹೈಲೈಟ್ ಮಾಡಿರ್ತಾರೆ, ಎಲ್ಲೋ ಲೈನಲ್ಲಿ ಹೈಲೈಟ್ ಎಲ್ಲ ಮಾಡಿರ್ತಾರೆ. ಸೊ ಅವ್ರ ಇಂಟೆನ್ಷನ್ ಏನಂದರೆ, ಅವರು ಅಟೆನ್ಷನ್ನ ಗ್ರ್ಯಾಬ್ ಮಾಡ್ತಾರೆ. ನಿಮ್ಮ ಅಟೆನ್ಷನ್ನ ಗ್ರ್ಯಾಬ್ ಮಾಡಿ ಅವರು ನಿಮ್ಮನ್ನು ಇಂಟರ್ವ್ಯೂಸ್ಗೆ ಕರ್ಕೋತಾರೆ. ಅಲ್ಲಿ ನಮ್ಮದು ಈ ಥರ ಪ್ಲ್ಯಾನ್ ಇದೆ, ಈ ಥರ ಪ್ರೊಸೀಜರ್ ಇದೆ, ನೀವು ಇಷ್ಟು ಪೇ ಮಾಡಬೇಕಾಗತ್ತೆ ಅಂತೆಲ್ಲ ಹೇಳಿ ಸ್ಕ್ಯಾಮ್ ಮಾಡ್ತಾರೆ. ಸೊ ಆದಷ್ಟು ಅಲರ್ಟ್ ಆಗಿರ್ರಿ. ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ದುಡ್ಡು ಕೊಡಬೇಡಿ. ತುಂಬ
ಫೇಕ್ ನಡೆಯುತ್ತೆ ನಮ್ಮ ಸುತ್ತಮುತ್ತ. ಬಹಳ ಹುಷಾರಾಗಿರಿ. ಎಲ್ಲ ಥರ ಕಮ್ಯುನಿಕೇಷನ್ ನಿಮಗೆ ಇಮೇಲ್ ಮೂಲಕ ಹೆಚ್ ಆರ್ಸ್ ಮಾಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಯಾರಿಗೂ ಪೇ ಮಾಡೋಕ್ಕೆ ಹೋಗಬೇಡಿ. ಈ ಥರ ಎಲ್ಲ ನೀವು ಕೇರ್ಫುಲ್ ಆಗಿದ್ದರೆ ನಿಮ್ಮ ಜೊತೆ ಯಾವುದೇ ರೀತಿ ಸ್ಕ್ಯಾಮ್ ಆಗಲ್ಲ. ಬಟ್ ಒಂದು ಏನಂದರೆ, ನೀವು ಬೇರೆಯವರು ಏನಾದರೂ ಹೇಳಿದ್ರೆ ಅದನ್ನು ಈಸಿಯಾಗಿ ನಂಬಕ್ಕೆ ಹೋಗಬೇಡಿ. ನಾನು ಜಾಬ್ ಕೊಡಿಸ್ತೀನಿ, ನಾಳೆನೇ ಜಾಬ್ ಕೊಡಿಸ್ತೀನಿ, ಈ ಥರ ಎಲ್ಲ ಹೇಳ್ತಾರೆ. ಭಾಳ ಕೇರ್ಫುಲ್ಲಾಗಿರಿ. ಜೆನ್ಯೂನ್ ಜಾಬ್ಸ್ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ಸಲ್ಲೆಲ್ಲ ರಿಜಿಸ್ಟರ್ಡ್ ಇರುತ್ತೆ. ಹಾಗೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ. ನಾನು ಹೇಳಿದಾಗೆ ಒಂದು ಪ್ರಾಪರ್ ಅಡ್ರೆಸ್ ಇರುತ್ತೆ. ಕಂಪ್ನೀಸಲ್ಲಿ ಕೆರಿಯರ್ಸ್ ಪೇಜ್ ಇರುತ್ತೆ. ಅದರಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ ಯಾವುದ್ಯಾವುದು ಪೊಸಿಷನ್ ಓಪನಿಂಗ್ಸ್ ಇದೆ ಅಂತೆಲ್ಲ. ಇದೆಲ್ಲ ಭಾಳ ಇಂಪಾರ್ಟೆಂಟ್. ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮಗೋಸ್ಕರ ಇನ್ನೂ ಹಲವಾರು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ತೊಗೊಂಬರ್ತೀನಿ. ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ ಒಳ್ಳೆ ವ್ಯಾಲ್ಯೂ ಆ್ಯಡೆಡ್ ವೀಡಿಯೋಸ್ ನಿಮಗೋಸ್ಕರ ಕೊಡ್ತಾ ಇರ್ತೀನಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಹಳ ಕೇರ್ಫುಲ್ಲಾಗಿ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಬಗ್ಗೆ ತಿಳ್ಕೊಂಡು ಅಪ್ಲೈ ಮಾಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ ಬೇರೆ ಜಾಬ್ಸ್ಗೆ ಅಪ್ಲೈ ಮಾಡಿ. ಕೆಲವು ಒಳ್ಳೆ ಜೆನ್ಯೂನ್ ಜಾಬ್ಸ್ ಕೂಡ ಇರುತ್ತೆ. ನಾನು ಮತ್ತೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಿಮಗೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೊಗೊಂಬರ್ತೀನಿ. ಸ್ಟೇ ಫಿಟ್, ಸ್ಟೇ ಹೆಲ್ದಿ. ಜೈ ಹಿಂದ್. ಥ್ಯಾಂಕ್ ಯು.